ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಸ್ಕಿನ್ ಕೂಡ ತುಂಬಾ ಡಲ್ ಆಗಿದೆ ಹಾಗೂ ನಿಮ್ಮ ಸ್ಕಿನ್ ಬಿಸಿಲಿಗೆ ಹೋಗಿಬಿಟ್ಟು ತುಂಬಾ ಟಯರ್ಡ್ ಆಗಿಬಿಟ್ಟು ತುಂಬಾ ಡ್ಯಾಮೇಜ್ ಆಗ್ತಾ ಹೋಗಿದೆ ಹಾಗೂ ನಿಮ್ಮ ಸ್ಕಿನ್ನಲ್ಲಿ ತುಂಬಾ ಪಿಂಪಲ್ಸ್ಗಳಾಗಿರ್ಬೋದು ಹಾಗೂ ಎಷ್ಟೇ ಪಿಗ್ಮೆಂಟೇಷನ್ ಇರ್ಬೋದು ಸ್ನೇಹಿತರೆ. ಈ ಒಂದು ಹೋಮ್ ಮೇಡ್ ಮಾಸ್ಕನ್ನು ನೀವು ಯೂಸ್ ಮಾಡ್ತಾ ಬಂದರೆ ಸಾಕು ಸ್ನೇಹಿತರೆ, ನಿಮ್ಮ ಸ್ಕಿನ್ ತುಂಬಾ ಫ್ರೆಶ್ ಆಗಿ ಕಾಣಿಸ್ತಾ ಹೋಗುತ್ತೆ ಹಾಗೂ ನಿಮ್ಮ ಸ್ಕಿನ್ನಲ್ಲಿ ನ್ಯಾಚುರಲ್ ಗ್ಲೋ ಬರುತ್ತೆ ಸ್ನೇಹಿತರೆ. ನೋಡಿ, ಬೀಟ್ರೂಟ್ ಅಂತೂ ನ್ಯಾಚುರಲ್ ಆಗಿರುವಂಥದ್ದು, ಅದಂತೂ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ನೋಡಿ, ಬೀಟ್ರೂಟ್ನಿಂದ ನಾನು ಯಾವ ರೀತಿ ಇವತ್ತು ನಿಮಗೆ ಹೊಸ ಫೇಸ್ ಪ್ಯಾಕ್ನ ಹೇಳ್ಕೊಡ್ತಾ ಇರುವಂಥದ್ದು ಸ್ನೇಹಿತರೆ. ಇದರಿಂದ ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಹೋಗುತ್ತೆ ಹಾಗೂ ನಿಮ್ಮ ಸ್ಕಿನ್ ಎಷ್ಟೇ ಟಯರ್ಡ್ ಆಗಿದ್ರು ಸ್ನೇಹಿತರೆ, ಇದನ್ನು ಒಂದ್ಸಲ ಆದರೂ ಅಪ್ಲೈ ಮಾಡ್ತಾ ಬನ್ನಿ ಸಾಕು. ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಹೊಳಪನ್ನು ಕೊಡ್ತಾ ಹೋಗುತ್ತೆ, ಅಷ್ಟು ಒಳ್ಳೆಯದು ಈ ಒಂದು ಬೀಟ್ರೂಟ್ ಹಾಗೂ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ನಾನು ಮೊದಲಿಗೆ ಒಂದು ಬೀಟ್ರೂಟ್ನ ತೊಗೊಂಡು ಹಾಫಷ್ಟು ಕಟ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ತುರಿದ್ಕೋತಾ ಇರುವಂಥದ್ದು. ಈ ರೀತಿ ತುರ್ಕೊಂಡ್ರೆ ಈಸಿಯಾಗಿ ಇದರಿಂದ ನಿಮಗೆ ಜ್ಯೂಸ್ ಸಿಗುತ್ತೆ, ಅಥವಾ ನೀವು ಗ್ರೈಂಡ್ ಕೂಡ ಮಾಡ್ಕೊಳ್ಬೋದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು. ಬೀಟ್ರೂಟ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಹಾಗೆ ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗೂ ನಿಮ್ಮ ಸ್ಕಿನ್ ಎಷ್ಟೇ ರಫ್ ಆಗಿದ್ರು ಸ್ನೇಹಿತರೆ, ತುಂಬಾ ಸಾಫ್ಟ್ ಆ್ಯಂಡ್ ಪಿಂಕಿಶ್ ಆಗಿ ಮಾಡೋದಕ್ಕೆ ಬೀಟ್ರೂಟ್ ಹೆಲ್ಪ್ ಮಾಡುತ್ತೆ. ಹಾಗೂ ನಿಮ್ಮ ಮುಖ ತುಂಬಾ ಕಪ್ಪಗಾಗ್ತಾ ಇದೆ ಅಂತಂದರೆ ವೈಟಾಗಿ ಆಗೋದಕ್ಕೆ ತುಂಬಾ ವೇಗವಾಗಿ ನೀವು ವೈಟ್ ಆಗಬೇಕು ಅಂದರೆ ಈ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ನೋಡಿ, ಇವಾಗಲಂತೂ ಬೇಸಿಗೆ ಕಾಲ ಶುರು ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ನಾವು ಬಿಸಿಲಿಗೆ ಹೋಗ್ಬಿಟ್ಟು ನಮ್ಮ ಸ್ಕಿನ್ ಎಷ್ಟು ಟ್ಯಾನಿಂಗ್ ಆಗ್ತಾ ಹೋಗುತ್ತೆ ಹಾಗೂ ಆಯಿಲಿ ಸ್ಕಿನ್ಗೂ ಕೂಡ ಸೂಟ್ ಆಗುತ್ತೆ. ಹಾಗೂ ಡ್ರೈ ಸ್ಕಿನ್ ಇದ್ದರೂ ಕೂಡ ಅವರು ಕೂಡ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮಗೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಇದ್ದರೂ ಕೂಡ ಈ ಒಂದು ಫೇಸ್ ಪ್ಯಾಕ್ನ ನೀವು ಅಪ್ಲೈ ಮಾಡ್ತಾ ಬನ್ನಿ ಸಾಕು. ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೆನ್ನಾಗಿ ಗ್ಲೋ ಬರ್ತಾ ಹೋಗುತ್ತೆ ಅಂದರೆ ನೀವು ಕೂಡ ನಂಬೋದಿಲ್ಲ ಸ್ನೇಹಿತರೆ. ನೀವೇ ಪದೇ ಪದೇ ಈ ಒಂದು ಫೇಸ್ ಪ್ಯಾಕ್ನ ಮಾಡಿಬಿಟ್ಟು ನೀವು ಟ್ರೈ ಮಾಡ್ತಾ ಇರ್ತೀರ. ನೋಡಿ, ಇವಾಗ ಹಾಫಷ್ಟು ನಾನು ಬೀಟ್ರೂಟ್ನ ತುರ್ದ್ಕೊಂಡಿರೋದಾಗಿದೆ. ನೋಡಿ, ಈ ರೀತಿ ಗಾಢವಾದಂಥ ಜ್ಯೂಸನ್ನ ತೆಕ್ಕೊಂಡ್ಬಿಡಿ. ನೋಡಿ, ಯಾವ ರೀತಿ ಜ್ಯೂಸ್ ಈಸಿಯಾಗಿ ನನ್ನ ಕೈಯಿಂದನೇ ಮ್ಯಾಶ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಜ್ಯೂಸ್ ಸಿಗ್ತಾ ಇದೆ ಅಂತ ಸ್ನೇಹಿತರೆ. ಸಾಕು, ಎಷ್ಟು ಜ್ಯೂಸ್ ಇದ್ದರೆ ಸಾಕು, ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಹೊಳಿತಾ ಹೋಗುತ್ತೆ ಅಂದರೆ ನೀವು ಕೂಡ ಇದನ್ನೇ ಅಪ್ಲೈ ಮಾಡ್ತಾ ಹೋಗ್ತೀರಾ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ಫೇಸ್ ಪ್ಯಾಕ್ನ ನೀವು ಶೇರ್ ಮಾಡೋದು ಮರಿಬೇಡಿ, ಯಾಕಂದರೆ ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿರುವಂಥ ಈ ಒಂದು ವಿಡಿಯೋ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಇವಾಗ ಜ್ಯೂಸ್ ಅಂತೂ ಒಂದು ಬೌಲ್ ಒಳಗಡೆ ತೆಕ್ಕೊಂಡಿರೋದಾಗಿದೆ. ಹಾಗೂ ಈ ಒಂದು ಬೀಟ್ರೂಟ್ ಜ್ಯೂಸಲ್ಲಿ ಇನ್ನೂ ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು ಹಾಗೂ ಇದನ್ನು ಯಾವಾಗ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡದೆ ಅರ್ಧದ್ರಲ್ಲೇ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಪೂರ್ತಿ ವಿಡಿಯೋ ನೋಡೋದಕ್ಕೂ ಮುಂಚೆ ನಿಮಗೂ ಕೂಡ ಅರ್ಥವಾಗೋದಿಲ್ಲ ಈ ಒಂದು ಫೇಸ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ. ನೋಡಿ, ನೆಕ್ಸ್ಟ್ ನಾನು ಇದ್ರ ಒಳಗಡೆ ಏನು ಆ್ಯಡ್ ಮಾಡ್ತೇನೆ ಅಂತ ಹೇಳ್ಕೊಡ್ತೇನೆ ಬನ್ನಿ ಸ್ನೇಹಿತರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಎಷ್ಟು ಗಟ್ಟಿಯಾಗಿರುವಂಥ ಜ್ಯೂಸ್ ಸಿಕ್ಕಿದೆ ಅಂತ. ಇದರಲ್ಲಿ ನಾನು ಸ್ವಲ್ಪ ಕೂಡ ನೀರು ಆ್ಯಡ್ ಮಾಡಿಲ್ಲ ಸ್ನೇಹಿತರೆ. ಹಾಗೂ ನೀರು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ, ಇದರಲ್ಲಿರುವಂಥ ಅಷ್ಟು ಪ್ರೋಟೀನ್ಸ್ ನಮಗೆ ನೀರು ಹಾಕದೇ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗೂ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಡಸ್ಟ್ ಇದ್ದರೂ ಕೂಡ ತೆಗೆದು ಹಾಕೋದಕ್ಕೆ ಬೀಟ್ರೂಟ್ ತುಂಬಾ ಒಳ್ಳೆಯದು. ನೋಡಿ, ಹಾಗೂ ಇದರೊಳಗಡೆ ನಾನು ಇವಾಗ 1 ಸ್ಪೂನಷ್ಟು ರೈಸ್ ಫ್ಲೋರ್ನ ಹಾಕೋತಾ ಇರುವಂಥದ್ದು, ಅಂದರೆ ಅಕ್ಕಿ ಹಿಟ್ಟನ್ನು 1-2 ಸ್ಪೂನಷ್ಟು ಹಾಕ್ಕೊಂಡ್ಬಿಡಿ. ಅಕ್ಕಿ ಹಿಟ್ಟಿನಿಂದಂತೂ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾ ಹೋಗುತ್ತೆ ಹಾಗೂ ಎಷ್ಟು ವೈಟ್ ಆಗೋದಕ್ಕೆ ಅಕ್ಕಿ ಹಿಟ್ಟು ತುಂಬಾ ಒಳ್ಳೆಯದು. ಕೊರಿಯನ್ನವರಂತೂ ಅಕ್ಕಿ ಹಿಟ್ಟಿನಿಂದ ಅವ್ರ ಸ್ಕಿನ್, ಅವ್ರ ಸೌಂದರ್ಯನ ಯಾವ ರೀತಿ ಕಾಪಾಡ್ತಾರೆ ಅಂತ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದು ಸ್ನೇಹಿತರೆ. ಅವ್ರು ಯಾವಾಗಲೂ ರೈಸ್ ವಾಟರ್ ಆಗಿರ್ಬೋದು ಅಥವಾ ರೈಸ್ ಫ್ಲೋರ್ ಆಗಿರ್ಬೋದು ಅವ್ರ ಸ್ಕಿನ್ಗೆ ಅಪ್ಲೈ ಮಾಡ್ತಾ ಇರ್ತಾರೆ. ಹಾಗೂ ಅವ್ರ ಸ್ಕಿನ್ ನೀವು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ, ಎಷ್ಟು ಒಳ್ಳೆಯದಾಗಿ ಕಾಣಿಸ್ತಾ ಹೋಗುತ್ತೆ ಅಂತ ಸ್ನೇಹಿತರೆ. ನೋಡಿ, ಇವಾಗ ನಾನು 2 ಸ್ಪೂನಷ್ಟು ರೈಸ್ ಫ್ಲೋರ್ನ ಹಾಕ್ಕೊಂಡಿರೋದು. ಆ್ಯಂಡ್ ಸ್ವಲ್ಪ ಕೂಡ ಗಟ್ಟಿ ಆಗಬಾರ್ದು, ಆ ರೀತಿ ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಇದರಿಂದ ತುಂಬಾ ಯೂಸ್ಫುಲ್ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಹಾಗೂ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಇಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಇದರಲ್ಲಿ ಇನ್ನೂ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋದಿಲ್ಲ ಸ್ನೇಹಿತರೆ. ಏನಂತ ತಿಳಿಸ್ತೇನೆ ಬನ್ನಿ. ಅದಕ್ಕೂ ಮುಂಚೆ ನೋಡಿ, ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಇನ್ಸ್ಟೆಂಟ್ ಆಗಿರುವಂಥ ಅಲೋವೆರಾ ಜೆಲ್ ಇದ್ದರೂ ಕೂಡ ನೀವು ಅದರೊಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ನಾನಿವಾಗ ಸ್ವಲ್ಪ ಪ್ರಮಾಣದಲ್ಲಿ ಇನ್ಸ್ಟೆಂಟ್ ಆಗಿರುವಂಥ ಅಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು.
ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಯೂಸ್ ಮಾಡಿದರೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಯಾಕಂದರೆ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಅಲ್ಲ, ಅದಕ್ಕೋಸ್ಕರ. ಹಾಗೂ ನಿಮ್ಮ ಸ್ಕಿನ್ನಲ್ಲಿ ಎಷ್ಟೇ ಪಿಂಪಲ್ಸ್ ಮಾರ್ಕ್ ಇದ್ದರೂ ಕೂಡ ಸ್ನೇಹಿತರೆ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಎಷ್ಟೇ ಹಳೆ ಪಿಂಪಲ್ಸ್ ಮಾರ್ಕ್ ಇದ್ದರೂ ಕೂಡ ಇದನ್ನು ನೀವು ಕಂಟಿನ್ಯೂಸ್ ಆಗಿ 7 ಡೇಸ್ ಯೂಸ್ ಮಾಡ್ತಾ ಬನ್ನಿ, ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಅಥವಾ ನೀವು ವಾರದಲ್ಲಿ ಒಂದ್ಸಲ ಆದರೂ ಯೂಸ್ ಮಾಡ್ತಾ ಬನ್ನಿ. ನಿಮ್ಮ ಸ್ಕಿನ್ ಎಷ್ಟೇ ತುಂಬಾ ಹಾರ್ಡ್ ಆಗಿದೆ, ಸಾಫ್ಟ್ನೆಸ್ ಇಲ್ಲ ಅಂದರೆ ಇದನ್ನು ಒಂದ್ಸಲ ಅಪ್ಲೈ ಮಾಡಿ. ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗುತ್ತೆ ನಿಮ್ಮ ಸ್ಕಿನ್ನು. ಹಾಗೂ ನಿಮ್ಮ ಸ್ಕಿನ್ ಕೂಡ ವೈಟ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಆ್ಯಂಡ್ ಅಟ್ರಾಕ್ಟಿವ್ ಆಗಿ ನೀವು ಕಾಣಿಸೋ ಹಾಗೆ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಫೇಸ್ ಪ್ಯಾಕ್ನಿಂದ. ನೋಡಿ, ಈ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸ್ನೇಹಿತರೆ. ನೀವು ಯಾವುದೇ ಒಂದು ಕ್ರೀಮ್ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೂ ಯಾವುದೇ ಒಂದು ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಹಾಗೂ ನೀವು ದುಡ್ಡು ಕೂಡ ಖರ್ಚು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಫೇಸ್ ಪ್ಯಾಕ್ನ ಮಾಡ್ಬೋದು, ಹಾಗೂ ನ್ಯಾಚುರಲ್ ಆಗಿರುವಂಥ ಗ್ಲೋನ ನಾವು ಪಡ್ಕೊಳ್ಬೋದು ಮನೆಯಲ್ಲಿ. ಇವಾಗ ಈ ಒಂದು ಫೇಸ್ ಪ್ಯಾಕ್ನ 1-2 ಮಿನಿಟ್ಸ್ ಬಿಟ್ಟ ತಕ್ಷಣ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ನಿಮ್ಮ ಮುಖದ ಮೇಲೆ. ಹಾಗೂ ನಿಮ್ಮ ಕಣ್ಣಿನ ಭಾಗದಲ್ಲಿ ತುಂಬಾ ಡಾರ್ಕ್ ಸರ್ಕಲ್ಸ್ ಇದೆ ಅಂತಂದರೂ ಅದು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಒಂದೇ ಸಲಕ್ಕೆ ರಿಸಲ್ಟ್ ಸಿಗೋದಿಲ್ಲ ಸ್ನೇಹಿತರೆ, ಇದನ್ನು ಟ್ರೈ ಮಾಡ್ತಾ ಇರಿ, ಹಾಗೂ ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನೋಡಿ, ಈ ಒಂದು ಫೇಸ್ ಪ್ಯಾಕ್ ನಾನು ಇವಾಗ ಅಪ್ಲೈ ಮಾಡಿ ತೋರಿಸ್ತೇನೆ ನನ್ನ ಹ್ಯಾಂಡ್ಸ್ ಮೇಲೆ. ಇದನ್ನು ಅಪ್ಲೈ ಮಾಡಿದ ತಕ್ಷಣ ಸ್ನೇಹಿತರೆ 15 ಮಿನಿಟ್ಸ್ವರೆಗೂ ರೆಸ್ಟ್ ಮಾಡೋದಕ್ಕೆ ಬಿಡಿ. ನೋಡಿ ಯಾವ ರೀತಿ ಪಿಂಕಿಶ್ ಆಗಿ ಕಾಣಿಸ್ತಾ ಇದೆ ಅಂತ ಸ್ನೇಹಿತರೆ. ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಆಗ್ತಾ ಹೋಗುತ್ತೆ. ನಾನಂತೂ ಇದನ್ನೇ ಯೂಸ್ ಮಾಡ್ತಾ ಇರ್ತೇನೆ ಸ್ನೇಹಿತರೆ ಯಾವಾಗಲೂ. ನೋಡಿ, ಇವತ್ತಿನ ಒಂದು ಫೇಸ್ ಪ್ಯಾಕ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.